ಎಲ್ರಿಗೂ ನಮಸ್ಕಾರ. ಇಂದಿನ ಚರ್ಚೆಯ ಮುಖ್ಯ ವಿಚಾರ ಪೇಷನ್ಸ್. Patience and persistence are the major keys of human progress. ಮನುಷ್ಯ ಸಕ್ರಿಯವಾಗಿ ಸದಭಿರುಚಿಯಿಂದ ಉದಯೋನ್ಮುಖವಾಗಿ ಬೆಳೆಯಬೇಕು ಅಂದರೆ ಅವನಲ್ಲಿ ಸಹನೆ ಇರಬೇಕು. ಸಹನೆ ಇಲ್ಲ ಅಂದರೆ ಮನುಷ್ಯನ ಪ್ರಗತಿ ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ನಮಗೆ ತ್ವರಿತವಾಗಿ ಕೆಲಸವನ್ನ ಮಾಡಿಸ್ಕೊಳ್ಬಿಡ್ಬೇಕು. ಯಾವುದೇ ಒಂದು ರಿಸಲ್ಟ್ಗೆ ವೆಯ್ಟ್ ಮಾಡುವಂತಹ ಒಂದು ಶಕ್ತಿ ನಮ್ಮಲ್ಲಿಲ್ಲ. ಎಲ್ಲೋ ಹೋಗ್ತೀವಿ, ಏನೋ ಒಂದು ಕೆಲಸ ಆಗಬೇಕಾಗುತ್ತೆ, ತಕ್ಷಣವೇ ಆಗಬೇಕು, ಕಾಯುವ ಮನಸ್ಥಿತಿ ನಮ್ಮಲ್ಲಿಲ್ಲ. ಯಾವಾಗ ನಾವು ಏನು ಅಂದ್ಕೋತೇವೆ ಅದು ನಮ್ಮದೇ ಆದ ರೀತಿಯಲ್ಲಿ ಅದು ಫಲ ಕೊಡದೆ ಹೋದಾಗ, ಆಗದೆ ಹೋದಾಗ, ನಡೀದೆ ಹೋದಾಗ ನಮ್ಮಲ್ಲಿ ಅಸಹನೆ ಉಂಟಾಗುತ್ತೆ. ಅಂದರೆ in the lines of our thinking, if the things are not working, it leads to impatience. Impatience is the result of not taking the works, not taking up in the way we think and decide. ಈ ಅಸಹನೆ ನಮ್ಮಲ್ಲಿ ಉಂಟಾಯಿತು ಅಂತಂದ್ರೆ ವಿವೇಚನೆಯನ್ನ ಬಹುಬೇಗ ಕಳ್ಕೊಳ್ತೇವೆ. ನಮ್ಮಲ್ಲಿರುವ ಒಳ್ಳೆಯ ಸದ್ಗುಣಗಳು ಆ ಇಂಪೇಷನ್ಸ್ ಸಮಯದಲ್ಲಿ ನಾವು ಅಸಹನೆಯಿಂದ ಪ್ರತಿಕ್ರಿಯೆ ನಾವು ಯಾವಾಗ ಕೊಡ್ತೇವೆ, ನಮ್ಮಲ್ಲಿರುವ ಸದ್ಗುಣಗಳು ನಲ್ಲಿಫೈ ಆಗುತ್ತೆ, ಅಂದರೆ ಝೀರೋ ಆಗುತ್ತೆ. ಅವಿವೇಕಿಗಳಾಗಿ ನಾವು ವರ್ತನೆ ಮಾಡಬೇಕಾಗಿ ಬರುತ್ತೆ. ಮಾನವೀಯ ಸಂಬಂಧಗಳು ಹಾಳಾಗುತ್ತೆ. ನಮ್ಮ ಆರೋಗ್ಯ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಗಳು ಕೆಡುತ್ತವೆ. ಒಳ್ಳೆಯ ಐಡಿಯಾಗಳು, ವಿಶೇಷವಾಗಿರುವ ಒಂದು ವಿಚಾರಗಳು ನಮ್ಮಲ್ಲಿ ಬರಬೇಕಾದಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು? ನಾವು ದುಡುಕಿ ನಡೆದುಕೊಂಡಾಗ, ಅಸಹನೆಯಿಂದ ನಾವು ಬಿಹೇವ್ ಮಾಡಿದಾಗ ಒಳಗೆ ಇರುವ ಅದ್ಭುತವಾಗಿರುವ ವಿಚಾರಗಳು ಹೊರಗಡೆ ಬರೋದೇ ಇಲ್ಲ. ಅದಕ್ಕೆ ನಾವು ಕಂಟೆಂಪ್ಲೇಟ್ ಮಾಡಬೇಕು, ಸ್ವಲ್ಪ ತಾಳ್ಮೆಯನ್ನು ವಹಿಸ್ಕೋಬೇಕು. ಆಗ ಏನಾಗುತ್ತೆ, ಸುಂದರವಾಗಿರೋ ವಿಚಾರಗಳು ಹೊರಗಡೆ ಬರುತ್ತೆ. ಆಗ ಯಾವುದೇ ಒಂದು ಅಸಹನೆಯ ಸಂದರ್ಭಗಳನ್ನು ತಡೆಯುವಂತಹ ಶಕ್ತಿ ನಮಗೆ, ಆಂತರಿಕವಾದ ವಿಚಾರಗಳು ನಮಗೆ ಮೇಲೆ ಬಂದು ನಮಗೆ ಸಹಾಯ ಮಾಡುತ್ತೆ. ವಂಡರ್ಫುಲ್ ಐಡಿಯಾಸ್ ವಿಚ್ ಆರ್ ಡೀಪ್ ವಿತಿನ್ ಅಸ್ ವಿಲ್ ಅನ್ರಾವೆಲ್ ವೆನ್ ವಿ ಬಿಹೇವ್ ಪೇಷಂಟ್ಲಿ, ಕಾಮ್ಲಿ ಅಂಡ್ ಕಂಪೋಸ್ಡ್ ಇನ್ ಎ ಕಂಪೋಸ್ಡ್ ಮ್ಯಾನರ್. ಟು ಬಿಕಮ್ ಎ ಗುಡ್ ಲೀಡರ್, to become a good family man, to become a good and efficient boss, and to become a good entrepreneur, or any person for that matter, to achieve good things in life, patience is very much required. Without patience, we cannot achieve anything. ಪೇಷನ್ಸ್ ಅಂದರೆ ಏನು? ಸಹನೆ ಅಂದರೆ ಏನು? ಪೇಷನ್ಸ್ ಈಸ್ ಅನ್ ಎಬಿಲಿಟಿ ಟು ಎಂಡ್ಯೂರ್, ಟು ಪರ್ಸೆವರ್, ಟು ಟಾಲರೇಟ್ ಇನ್ ಎನಿ ಡಿಫಿಕಲ್ಟ್ ಸಿಚುಯೇಷನ್ ಆರ್ ಸರ್ಕಮ್ಸ್ಟೆನ್ಸ್ without showing or without responding with annoyance or anger is the level of patience.
ಯಾವ ವ್ಯಕ್ತಿ ಈ ಗುಣವನ್ನು ಹೊಂದಿರ್ತಾನೆ ಅವನು ಸಹನಾಶೀಲ ವ್ಯಕ್ತಿ ಆಗ್ತಾನೆ. ಸಂಸ್ಕೃತದಲ್ಲಿ ಸಹನಾಶೀಲ ವ್ಯಕ್ತಿ ತಿತಿಕ್ಷು, ಸಹಿಷ್ಣುತೆಯನ್ನು ಇಟ್ಕೊಂಡಿರುವನು ಅಂತ ಕರೀತಾರೆ. ಇಂಪೇಷನ್ಸ್ ಅಂದ್ರೆ ಏನು? ಸಹನೆಯನ್ನ ಕಳೆದುಕೊಳ್ಳುವ ಸ್ಥಿತಿಯೇ ಅಸಹನಾ ಸ್ಥಿತಿ. ಹಾಗಿದ್ರೆ ಅಸಹನಾ ಸ್ಥಿತಿ ಏನೆಲ್ಲ ಮಾರ್ಪಾಡುಗಳನ್ನು ನಮ್ಮಲ್ಲಿ ಮಾಡುತ್ತೆ? ಅಸಹನೆ ಪ್ರಾರಂಭದಲ್ಲಿ ನಮಗೆ ಬಂದರೆ ಮೊದಲು ಅದರ ಒಂದು ಪರಿಣಾಮವನ್ನು ಬೀರುವುದು ಮಾನವೀಯ ಸಂಬಂಧಗಳ ಮೇಲೆ. ಮಾನವೀಯ ಸಂಬಂಧಗಳು ಮೊದಲು ಹಳಸಿ ಹೋಗುತ್ತೆ. ಹಳಸಿ ಹೋದ ಮಾನವೀಯ ಸಂಬಂಧಗಳನ್ನು ನಾವು ಪಡ್ಕೊಳ್ಳೋದು ಬಹಳ ಕಷ್ಟ. ಎರಡನೆಯದು ನಮ್ಮ ಆರೋಗ್ಯದ ಸ್ಥಿತಿಯನ್ನು ಹದಗೆಡಿಸುತ್ತೆ. ಮೊದಲು ದೈಹಿಕ ಸ್ಥಿತಿಯನ್ನು ಹಾಳು ಮಾಡುತ್ತೆ, ನಂತರ ಮಾನಸಿಕ ಸ್ಥಿತಿಯನ್ನು ಈ ಒಂದು ಅಸಹನೆ ಹಾಳು ಮಾಡುತ್ತೆ. ನಾವು ಕೃತಕವಾಗಿ ಸಪ್ರೆಸ್ ಮಾಡೋಕ್ಕಾಗಲ್ಲ. ಈಗ ಯಾವುದೋ ಒಂದು ವಿಷಮ ಸ್ಥಿತಿ ಬಂದಿದೆ ಅಂದರೆ ಕೃತಕವಾಗಿ ನಾವು ಸುಮ್ಮನೆ ಸೈಲೆಂಟ್ ಆಗಿದ್ದೀವಿ, ಸೈಲೆಂಟ್ ಆಗಿರೋಕ್ಕಾಗಲ್ಲ. ಅದು ಮನಸ್ಸಿನಲ್ಲಿ ಆ ಒಂದು ಭಾವನೆಗಳು, ಆ ಒಂದು ರಿಸರ್ವೇಷನ್ಸ್ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆಲ್ರೆಡಿ ನಮ್ಮನ್ನು ಅದು ಕಾಡ್ತಾ ಇರುತ್ತೆ. ಕೃತಕತೆ ಇಲ್ಲಿ ಕೆಲಸ ಮಾಡೋದಿಲ್ಲ. ಪೇಷನ್ಸ್ ಇಸ್ ಎ ವರ್ಚ್ಯೂ ವಿಚ್ ನೀಡ್ಸ್ ಟು ಬಿ ಕ್ರಿಯೇಟೆಡ್ ಬೈ ಯುವರ್ ಓನ್ ವಿಲ್ ಅಂಡ್ ಪ್ರಾಕ್ಟೀಸ್. ಒಂದು ಪಕ್ಷ ನಾವು ಕೃತಕತೆಯಿಂದ ತೋರಿಸಿದ್ದೀವಿ ನಮ್ಮ ಸ್ವಭಾವವನ್ನು ಅನ್ಕೊಂಡ್ರೆ ಆ ಸ್ಥಿತಿನಲ್ಲಿ ಅದು ಕೆಲವು ಕೊಂಚ ಸಮಯ ಮಾತ್ರ ನಮ್ಮಲ್ಲಿ ಇರುತ್ತೆ. ನಂತರ ಅದು ಪುಟಿದೆ ಇಳುತ್ತೆ, ತನ್ನ ಪ್ರಭಾವವನ್ನು ಬೀರೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಿದ್ರೆ ಈ ಅಸಹನೆಯನ್ನು ನಾವು ಹೇಗೆ ಕಂಬ್ಯಾಟ್ ಮಾಡೋದು ಅನ್ನೋದನ್ನು ನಾವು ಇಂದಿನ ದಿವಸ ತಿಳ್ಕೊಳ್ಳೋಣ. ಅಸಹನೆಯನ್ನ ಪರಿಹಾರ ಮಾಡುವುದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳುವ ಮುಂಚೆ ಅಸಹನೆ ಮುಖ್ಯವಾಗಿ ಹೇಗೆ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಅಸಹನೆಗೆ ಸಾಕಷ್ಟು ಕಾರಣಗಳಿವೆ. ಬಹುಮುಖ್ಯ ಕಾರಣ ಎರಡು. ಮೊದಲನೆಯ ಕಾರಣ ನಾವು ಅಪೇಕ್ಷೆಯನ್ನು ಇಟ್ಕೊಳ್ಳೋದು. ಎರಡನೆಯ ಕಾರಣ ನಮ್ಮ ಭಾವನೆಗಳು, ಫೀಲಿಂಗ್ಸ್. ನಾವು ಅಪೇಕ್ಷೆಯನ್ನು ಇಟ್ಕೋತೇವೆ. ಏನಂತ ಅಪೇಕ್ಷೆ ಇಟ್ಕೋತೇವೆ? ಎಲ್ಲವೂ ನಾನು ಅಂದುಕೊಂಡ ಹಾಗೆ ಆಗಬೇಕು, ನಾನು ಅಂದುಕೊಂಡ ಹಾಗೆ ಪರಿಸರ ನನಗೆ ಸಹಾಯವನ್ನು ಮಾಡಬೇಕು, ನಾನು ಅಂದುಕೊಂಡ ಹಾಗೆ ಮನೆಯ ಸರ್ವ ಸದಸ್ಯರು ಇರಬೇಕು, ನಾನು ಎಲ್ಲೇ ಹೋದರೂ ನನಗೆ ತ್ವರಿತವಾಗಿ ಕೆಲಸ ಆಗಬೇಕು, ನನ್ನನ್ನು ಗುರುತಿಸಬೇಕು, ಎಲ್ಲಾದರೂ ಏನಾದರೂ ಸ್ವಲ್ಪ ಅವಮಾನವಾದರೆ ಸಹಿಸಿಕೊಳ್ಳುವ ಶಕ್ತಿ ನನ್ನಲ್ಲಿರೋಲ್ಲ. ಹೀಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನಾವು ಇಟ್ಕೋತೇವೆ. ಟ್ರಾಫಿಕ್ ಜಾಮ್ ಆಗಬಾರ್ದು, ಪಾರ್ಕಿಂಗ್ ಸ್ಪೇಸ್ ನನಗೆ ಸುಲಭವಾಗಿ ಸಿಗಬೇಕು, ಹೋಟೆಲ್ಗೆ ಹೋದರೆ ಆರ್ಡರ್ ಮಾಡಿದ ಕೂಡಲೇ ನನ್ನ ಟೇಬಲ್ ಮೇಲೆ ನಾನು ಆರ್ಡರ್ ಮಾಡಿರತಕ್ಕ ಪದಾರ್ಥಗಳು ಬರಬೇಕು, ಕಾಯುವ ಸ್ಥಿತಿ ನಾನಿಲ್ಲ. ಮನೆಯಲ್ಲಿ ಮಕ್ಕಳು ಜೋರಾಗಿ ಅಳಬಾರದು, ಹೆಂಡತಿ ಮಕ್ಕಳು ನಾನು ಹೇಗೆ ಮನಸ್ಸಿನಾಗ ಎಣಿಸ್ತೀನೋ ಅದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇವೆಲ್ಲವನ್ನ ನಾವು ಅನ್ಕೋತೇವೆ. ಎಲ್ಲೂ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂದ್ರೆ ನಾವು ಕಾರಣರೇ. ಪಾರ್ಕಿಂಗ್ ಸ್ಪೇಸ್ ಸಿಗಬೇಕು ಅಂತಂದ್ರೆ ಅದಕ್ಕೆ ನಾವು ಹೊಣೆನೆ. ಪರಿಸ್ಥಿತಿಗಳನ್ನ ನಾವು ನಿಯಂತ್ರಿಸೋದಕ್ಕೆ ಆಗೋದಿಲ್ಲ. ಇವೆಲ್ಲದರ ಮೂಲ ಅರ್ಥ ನಿರೀಕ್ಷೆ. ನಿರೀಕ್ಷೆ ನಮ್ಮಲ್ಲಿ ಇರುವುದರಿಂದ ನಮ್ಮಲ್ಲಿ ಯಾವಾಗ ನಿರೀಕ್ಷೆಗೆ ತಕ್ಕಂತೆ ಪರಿಸ್ಥಿತಿಗಳು ನಮಗೆ ಪೂರಕವಾಗಿ ಕೆಲಸ ಮಾಡೋದಿಲ್ವೋ ಆಗ
ಅಸಮಾಧಾನ ಬರುತ್ತೆ. ಅಸಮಾಧಾನ ಬಂದಾಗ ನಮ್ಮಲ್ಲಿ ಸಹನೆಯ ಸ್ಥಿತಿಯನ್ನು ಕಳೆದುಕೊಳ್ತೇವೆ. ಸರಿ, ಎರಡನೆಯ ಕಾರಣ ಏನು? ಎರಡನೆಯ ಬಹುಮುಖ್ಯ ಕಾರಣ ಫೀಲಿಂಗ್ಸ್, ಭಾವನೆಗಳು. ಫೀಲಿಂಗ್ಸ್ ಹ್ಯಾಪನ್ ಆನ್ ಇಟ್ಸ್ ಓನ್. ಯು ಕ್ಯಾನಾಟ್ ಕಂಟ್ರೋಲ್ ಯುವರ್ ಫೀಲಿಂಗ್ಸ್. ಫೀಲಿಂಗ್ಸ್ ಹ್ಯಾಪನ್ ಆನ್ ಇಟ್ಸ್ ಓನ್. ತಾನಾಗೆ ತಾನೇ ಉದ್ಭವವಾಗುವುದು ಭಾವನೆಗಳು. ಭಾವನೆಗಳನ್ನು ಬರಬೇಡ ಅಂತ ಹೇಳೋಕ್ಕಾಗಲ್ಲ, ಅದರ ಸ್ವಭಾವ. ಆ ಸಮಯಕ್ಕೆ ಆ ಫೀಲಿಂಗ್ಸ್ ಎರಪ್ಟ್ ಆಗಲೇ ಆಗುತ್ತೆ. ಪ್ರಪಂಚದಲ್ಲಿನ ಸ್ಥಿತಿ ನಾನು ಎಣಿಸಿದಂತೆ ಆಗೋದೇ ಇಲ್ಲ. ಅದು ಹೇಗೆ ತನ್ನ ಒಂದು ಪ್ರತಿಕ್ರಿಯೆಗಳನ್ನು ಕೊಡಬೇಕು, ಯಾವ ರೀತಿ ತಾನು ವಿವಿಧ ಮುಖಗಳಿಂದ ಬೇರೆ ಬೇರೆ ಕಾಣಿಸ್ಕೋಬೇಕು ಹಾಗೆ ಇರುತ್ತೆ ಹೊರತು ನನ್ನ ವಿಶೇಷವಾಗಿರುವ ಮನಸ್ಸಿನ ಭಾವನೆಗೆ ತಕ್ಕಂತೆ ನಾನು ಅಂದುಕೊಂಡಂತೆ ಪ್ರಪಂಚ ನಡೆದುಕೊಳ್ಳೋದಿಲ್ಲ. ಭಾವನೆಗಳು ಬರುತ್ತೆ. ಆ ಭಾವನೆಗಳು ಬಂದ ನಂತರ ನಾವು ನಡೆದುಕೊಳ್ಳುವ ಒಂದು ಚಿಂತನ, ಥಿಂಕಿಂಗ್ ಪ್ರೋಸೆಸ್ ಬಹಳ ಮುಖ್ಯವಾಗುತ್ತೆ. ಎರಡು ಕಾರಣಗಳು ನಾನು ಹೇಳಿದಂತೆ, ಮೊದಲನೇ ಕಾರಣ ಎಕ್ಸ್ಪೆಕ್ಟೇಷನ್, ಎರಡನೇ ಕಾರಣ ಫೀಲಿಂಗ್ಸ್. ಕಾನ್ಸೆಕ್ವೆಂಟ್ ಅಪಾನ್ ಫೀಲಿಂಗ್ಸ್. ಫೀಲಿಂಗ್ಸ್ ಬಂದ ನಂತರ ಅದನ್ನ ನಾವು ಚಿಂತನೆಗೆ ಒಳಪಡಿಸಬೇಕು. ಥಿಂಕಿಂಗ್ ಪ್ರೋಸೆಸ್ನ ಇನ್ಫ್ಯೂಸ್ ಮಾಡಬೇಕು. ಥಿಂಕಿಂಗ್ ಪ್ರೋಸೆಸ್ನ ಇನ್ಫ್ಯೂಸ್ ಮಾಡೋದು ಅಂದರೆ ದ ಟೈಪ್ ಆಫ್ ಥಾಟ್, ದಿ ವೇ ವಿ ಥಿಂಕ್ ಆನ್ ದ ಫೀಲಿಂಗ್ಸ್ decides whether the feelings needs to be intensified or it should be brought down or calmed down. ಭಾವನೆಗಳು ಉದ್ಭವ ಆಗುವುದು ನಮ್ಮನ್ನು ಕೇಳಿ ಉದ್ಭವ ಆಗಲ್ಲ, ಅದು ತಾನಾಗಿ ಉದ್ಭವ ಆಗುವಂಥದ್ದು. ಉದ್ಭವ ಆದ ಮೇಲೆ ನಾವು ಚಿಂತನೆಯನ್ನು ನಡೆಸ್ತೀವಲ್ಲ, ಥಿಂಕಿಂಗ್ ಪ್ರೋಸೆಸ್ ನಡೆಸ್ತೀವಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ದ ವೇ ವಿ ಥಿಂಕ್, the type of thinking, how we think on that feelings will decide. ಅಂದರೆ ಅದು ನಾವು ಮಾಡುವ ಯೋಚನೆಯು ಕೂಡ ಅಲ್ಲಿ ಬಹಳ ಮುಖ್ಯ. ಉತ್ಪತ್ತಿಯಾಗುವ ಭಾವನೆಗಳಿಗೆ ಪೂರಕವಾಗಿ ನಮ್ಮ ಯೋಚನೆ ನಡೆದರೆ ಅದು ಅದೇ ನಿಟ್ಟಿನಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಅವಸಾನದಲ್ಲಿ ನಮ್ಮನ್ನ ಇಡುತ್ತೆ. ಕೆಟ್ಟ ಭಾವನೆಗಳು ನಮ್ಮಲ್ಲಿ ಉತ್ಪತ್ತಿ ಆಯಿತು ಅಂದರೆ ಆಗ ನಾವು ನಮ್ಮ ವಿಚಾರವಂತಿಕೆಯ ಒಂದು ಮಜಲು ರೀತಿ ಇದು ಅದನ್ನು ನಿಯಂತ್ರಿಸೋ ಥರ ಆದರೆ ಆಗ ಆ ಒಂದು ಫೀಲಿಂಗ್ಸ್, ಭಾವನೆಗಳು ಕಾಮ್ ಡೌನ್ ಆಗುತ್ತೆ. ಅದಕ್ಕೆ ನೀವು ಪ್ರೇರಣೆ ಕೊಟ್ಟರೆ ಹೇಗೆ ಅದು ಭಾವನೆ ಸಡನ್ ಆಗಿ ಎರಪ್ಟ್ ಆಗುತ್ತೋ, ಅದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಅದಕ್ಕೆ ನೀವು ಸಪೋರ್ಟ್ ಮಾಡಿದಾಗ ತನ್ನ ಫಲವನ್ನು ಅದು ಕೊಟ್ಬಿಡುತ್ತೆ. ಅದನ್ನು ನೀವು ನಿಯಂತ್ರಿಸಿದಾಗ ಅದು ಕಾಮ್ ಡೌನ್ ಆಗುತ್ತೆ. ಫೀಲಿಂಗ್ಸ್ ಅರೈಸ್, ಸ್ಟೆಬಿಲೈಸ್, ವ್ಯಾನಿಷ್ and also recrops. ಫೀಲಿಂಗ್ಸು ನಮ್ಮಲ್ಲಿ ಉತ್ಪತ್ತಿಯಾಗುತ್ತೆ, ಬೇರೂರುತ್ತೆ, ಸ್ವಲ್ಪ ಸಮಯದ ನಂತರ ಮಾಯ ಆಗುತ್ತೆ, ನಮಗೆ ಗೊತ್ತಿಲ್ಲದೇ ಇರುವಂತೆ ಸಡನ್ ಆಗಿ ಮತ್ತೆ ಬಂದು ತುತ್ತನೆ ನಮ್ಮ ಮುಂದೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೀವು ತೆಗೆದುಕೊಳ್ಳುವ ವಿಚಾರ ಮಂಥನ, ಥಿಂಕಿಂಗ್ ಪ್ರೋಸೆಸ್, ಆ ಭಾವನೆಗಳಿಗೆ ಉರಿಯುವ ಬೆಂಕಿಗೆ ತುಪ್ಪ ಹಾಕಬಹುದು ಅಥವಾ ಆ ಉರಿಯನ್ನು ನಂದಿಸುವಂತಹ ಒಂದು ಕೆಲಸವನ್ನು ಕೂಡ
ನಾವು ಮಾಡುವ ಯೋಚನೆಯ ರೀತಿ, ಪರಿ, ಬಗೆ ಇವೆಲ್ಲವನ್ನೂ ಕೂಡ ಅದನ್ನು ನಿಯಂತ್ರಿಸುವ ನಿಟ್ಟಲ್ಲಿ, ಶಾಂತಗೊಳಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ. ಥಿಂಕಿಂಗ್ ಪ್ರೋಸೆಸ್ becomes very important to change the feelings we get suddenly. ಮತ್ತೆ ನಮಗೆ ಮುಖ್ಯವಾಗಿ ಏನ್ ಮಾಡ್ಬೋದು? ಆ ಫೀಲಿಂಗ್ಸ್ನ ನಿಯಂತ್ರಿಸಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಮುಖ್ಯವಾಗಿ ನಾವು ಎಲ್ಲಿ ಆ ಒಂದು ಫೀಲಿಂಗ್ಸ್ ಉಗಮವಾಗುತ್ತೆ, ರೀಸನ್ ಫಾರ್ ದ ಫೀಲಿಂಗ್ಸ್ ಅಂಡ್ ದ ಟ್ರಿಗರ್ ಪಾಯಿಂಟ್ಸ್ of the feelings has to be found out. ಉತ್ಪತ್ತಿಯಾಗುವ ಕಾರಣ ಮತ್ತೆ ಅದಕ್ಕೆ ಪ್ರಚೋದನೆ ಕೊಡುವಂತಹ ವಿಚಾರಗಳು ಯಾವ್ಯಾವುದು ಅಂತ ನಾವು ಕಂಡುಕೊಂಡಾಗ ನಮಗೆ ಬಹಳ ಸುಲಭ ಆಗುತ್ತೆ ಆ ಒಂದು ಭಾವನೆಗಳನ್ನು ನಿಯಂತ್ರಿಸೋದು. ಸೆಕೆಂಡ್, ಎರಡನೆಯ ಒಂದು ಅದನ್ನು ನಿಗ್ರಹಿಸುವ ಎರಡನೆಯ ಮಾರ್ಗ ಏನಂದ್ರೆ, ಯು ಶುಡ್ ಸ್ಲೋ ಡೌನ್. ನಿಧಾನವಾಗಿ ಮುಂದುವರಿಬೇಕು. ಸ್ಲೋ ಡೌನ್ ಅಂತಂದ್ರೆ ಅದನ್ನು ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಡದೇ ಇರುವಂತಹ ಒಂದು ಮನಸ್ಥಿತಿಯನ್ನು ನಾವು ತಂದ್ಕೋಬೇಕು. ದೀರ್ಘವಾಗಿ ಉಸಿರಾಡಬೇಕು, ನಿಧಾನವಾಗಿ ಉಸಿರನ್ನು ಬಿಡಬೇಕು. ಸ್ವಲ್ಪ ಮನಸ್ಸನ್ನು ಡಿವಿಯೇಟ್ ಮಾಡ್ಕೋಬೇಕು. ಪರಿಸರವನ್ನು ನೋಡಬೇಕು. ಪರಿಸರದಲ್ಲಿರುವ ಒಂದು ಸುಂದರವಾಗಿರುವ ದೃಶ್ಯಗಳನ್ನು ನಾವು ನೋಡಬೇಕು. ಒಳ್ಳೆಯ ಸಂಗೀತವನ್ನು, ನಮಗೆ ಇಷ್ಟವಾಗುವ ಸಂಗೀತವನ್ನು ಕೇಳುವ ಪ್ರಯತ್ನವನ್ನು ಆ ಸಮಯದಲ್ಲಿ ಮಾಡಬೇಕು. ಆಗ ಸ್ವಲ್ಪ ಆ ಭಾವನೆಗಳು ತಹಬಂದಿಗೆ ಬರುತ್ತೆ. ನಂತರದ ಒಂದು ಘಟ್ಟ ಏನು ಅಂದರೆ, 1ರಿಂದ 10ರವರೆಗೆ ನಿಧಾನವಾಗಿ ಎಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಹೀಗೆ ಮಾಡೋದ್ರಿಂದ ಆ ಒಂದು ಸ್ಪೀಡ್ ಇರುತ್ತಲ್ಲ, ಫೀಲಿಂಗ್ಸ್ ಸ್ಪೀಡ್, ಇಟ್ ವಿಲ್ ಕಟ್ ಡೌನ್. ಇಟ್ ವಿಲ್ ಸ್ಲೋಲಿ ಕಮ್ ಡೌನ್ ಅಂಡ್ ಕಾಮ್ ಡೌನ್. ಮನಸ್ಸಿನಲ್ಲಿ ಇರತಕ್ಕ, ಆಂತರ್ಯದಲ್ಲಿ ಇರತಕ್ಕ ಅದ್ಭುತ ವಿಚಾರಗಳು, ಒಳ್ಳೆಯ ವಿಚಾರಗಳು ಹೊರಗಡೆ ಬರುವುದಕ್ಕೆ ಪ್ರಾರಂಭ ಮಾಡುತ್ತೆ. ಅದರಿಂದ ನಾವು ಉತ್ಪತ್ತಿಯಾಗಿರುವ ಕೆಟ್ಟ ಭಾವನೆಗಳನ್ನು, ವಿನಾಶವಾಗುವ ಫೀಲಿಂಗ್ಸ್ಗಳನ್ನು, ಉದ್ವೇಗವಾಗುವ ಫೀಲಿಂಗ್ಸ್ಗಳನ್ನು, ನಮ್ಮ ಮನಸ್ಥಿತಿಯನ್ನು ಹಾಳು ಮಾಡುವಂತಹ ಫೀಲಿಂಗ್ಸ್ಗಳನ್ನು ಕ್ರಮೇಣ ನಿಧಾನವಾಗಿ ತಹಬಂದಿಗೆ ತಂದು ಉತ್ಪತ್ತಿಯಾಗಿರುವ ಅದ್ಭುತ ವಿಚಾರಗಳಿಂದ ಅದನ್ನು ಸಾಲ್ವ್ ಮಾಡೋದಕ್ಕೆ ಹೆಜ್ಜೆಯನ್ನು ಇಡಬಹುದು. ಹೀಗಿದ್ದ ಪಕ್ಷಕ್ಕೆ ಈ ರೀತಿ ಮಾಡಿದಲ್ಲಿ ಉತ್ಪತ್ತಿಯಾಗುವ ಭಾವನೆಗಳನ್ನು ಸುಲಭವಾಗಿ ನಿಯಂತ್ರಣದಲ್ಲಿ ತರೋದಕ್ಕೆ ಬಹಳ ಉಪಕಾರಿಯಾಗುತ್ತೆ. World would have been so nice and smoother when there was no annoyance, irritation by people. There was no computer crash, and there is perennial supply
of internet network. When family members comply with whatever you think, whatever you aspire them to do for you, when there is no traffic jam, when there is no problem for parking your vehicle, when there is no delay to reach the airport. So these things would have been, the world would have been nice if all these things works as per we think. Will it happen? ಇದೆಲ್ಲ ನಡೆಯೋದಕ್ಕೆ ಸಾಧ್ಯವೇ? ನಮ್ಮ ಕೈನಲ್ಲಿದೆಯೇ? ಅದರಿಂದ ನಾವು ಪ್ರಪಂಚಕ್ಕೆ ನಾವು ಹೊಂದ್ಕೋಬೇಕು ಅಂತಂದರೆ ನಾವು ಒಬ್ಬ ವಿಶೇಷ ವ್ಯಕ್ತಿಯಾಗಿ ಗುರುತಿಸ್ಕೋಬೇಕು. ಮನೋಪ್ರಕ್ರಿಯೆಗಳನ್ನು, ದೈಹಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನುವ ಆಸೆ ನಮ್ಮಲ್ಲಿ ಇದೆ ಅನ್ನೋದಾದರೆ ಸಹನಶೀಲತೆಯನ್ನು ನಾವು ನಮ್ಮ ಗುಣವಾಗಿ ಇಟ್ಕೊಳ್ಳೇಬೇಕು. ಹಾಗಿದ್ದ ಒಂದು ಪಕ್ಷದಲ್ಲಿ ನಮಗೆ ನಾವೇ ಸರಿಸಾಟಿಯಾಗಿ ಆನಂದವಾಗಿ ಒಬ್ಬ ಮುಖ್ಯ ವ್ಯಕ್ತಿಯಾಗಿ ಸಾರ್ಥಕವಾದ ಬದುಕವನ್ನು ನಾವು ಪ್ರಪಂಚದಲ್ಲಿ ಮಾಡಬಹುದು. ಸಹನಶೀಲತೆ ನಮ್ಮ ಗುಣವಾಗಬೇಕು. ನಮಸ್ಕಾರ.